ಇತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪರನ್ನ ಅಭ್ಯರ್ಥಿಯಾಗಿ ಬಿಜೆಪಿ ಘೋಷಣೆ ಮಾಡಿದೆ. ಅಭ್ಯರ್ಥಿ ಘೋಷಣೆ ಮಾಡ್ತಾ ಇದ್ದಂತೆ ಶ್ರೀನಿವಾಸ ದಾಸಕರಿಯಪ್ಪ ಮನೆ ಮುಂದೆ ಸಂಭ್ರಮ ಜೋರಾಗಿದೆ. ತಂಡೋಪತಂಡವಾಗಿ ಶ್ರೀನಿವಾಸ್ ಮನೆ ಮುಂದೆ ಆಗಮಿಸಿದ ಅಭಿಮಾನಿಗಳು ಶುಭ ಕೋರಿದ್ರು. ಇನ್ನು ನ್ಯೂಸ್ 18 ಜೊತೆ ಮಾತನಾಡಿದ ಶ್ರೀನಿವಾಸ್, ನನ್ನ ಹೆಸರನ್ನ ಪರಿಗಣಿಸಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಕಾರ್ಯಕರ್ತರ ನೇತೃತ್ವದಲ್ಲಿ ಚುನಾವಣೆಯನ್ನ ಮಾಡ್ತಿದ್ದೆ. ನಮ್ಮ ತಂದೆ ಹವಾಲಿ ಮಾಡಿ ಬಂದವರು. ಜನರ ಪರ ಕಾಳಜಿ ಇತ್ತು. 2 ಬಾರಿ ತಂದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ರು. ನಮ್ಮ ತಂದೆ ಜನರಿಗೆ ಸಾಕಷ್ಟು ಚಿರಪರಿಚಿತರು. ಎಲ್ಲರ ಆಶೀರ್ವಾದದಿಂದ ಟಿಕೆಟ್ ದೊರೆತಿದೆ, ಗೆದ್ದೆ ಗೆಲ್ತೀನಿ ಅಂತಂದ್ರು. ಇನ್ನು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮಾತನಾಡಿ, ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಒಂದು ಸಾರಿ ಘೋಷಿಸಿದ ಮೇಲೆ ನಾವೆಲ್ಲರೂ ಕೂಡ ಒಪ್ಪಬೇಕು. ಅಜಯ್ಗೆ ಟಿಕೆಟ್ ಸಿಗಬೇಕು ಅಂತ ನಾವು ಪ್ರಯತ್ನಿಸಿದ್ವಿ, ಆದರೆ ಸದ್ಯ ಶ್ರೀನಿವಾಸ್ಗೆ ಟಿಕೆಟ್ ಘೋಷಣೆ ಆಗಿದೆ. 2 ಉಪಚುನಾವಣೆ ನಮಗೆ ಅಗ್ನಿ ಪರೀಕ್ಷೆ. 2 ಕ್ಷೇತ್ರದಲ್ಲೂ ಬಿಜೆಪಿ ಗೆದ್ದೆ ಗೆಲ್ಲತ್ತೆ ಅನ್ನೋ ವಿಶ್ವಾಸ ನಮಗಿದೆ ಅಂತಂದ್ರು. ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾಗಿದೆ. ಈ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಮಾತನಾಡಿದ್ದು, ದಾವಣಗೆರೆಯಲ್ಲಿ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಬದಲಾಗಬಹುದು ಅಂತ ಹೇಳಿದ್ದಾರೆ. 2 ಕ್ಷೇತ್ರದಲ್ಲಿ ಅಭ್ಯರ್ಥಿ ಘೋಷಣೆ ಆಗಿದೆ. ವಿಜಯೇಂದ್ರ ಎಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ. ಆಮೇಲೆ ಇನ್ನೊಬ್ಬ ಅಭ್ಯರ್ಥಿಯನ್ನ ಹಾಕೋ ಬಗ್ಗೆ ಚಿಂತನೆ ಮಾಡ್ತೀವಿ. ಶಾಮನೂರು ಕುಟುಂಬದ ಜೊತೆ ವಿಜಯೇಂದ್ರ ಹೊಂದಾಣಿಕೆ ಇದೆ. ಶಾಮನೂರು ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ ಅಂತ ಅಂದ್ರು. ಅದೇ ನಾನು ಕೂತೀಗ ಚರ್ಚೆ ಮಾಡ್ತೀನಿ. ಬಿಜೆಪಿ ಮಹಾನ್ ನಾಯಕರದು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಅದಾರ ಏನದಾರು ನೋಡ್ಬೇಕು. ಯಾರ್ಯಾರು ಕೊಲ್ಬೇಕತ್ತಿರ್ತಾರೋ ಗೊತ್ತಾಗೋದಿಲ್ಲ. ರಾಜ್ಯ ಅಧ್ಯಕ್ಷ ತಮ್ಮವರ ಅಪ್ಪ ಕೂಡಿ ಅಲ್ಲಿ ಶಾಮನೂರು ಜೋಡೆ ಅಡ್ಜಸ್ಟ್ಮೆಂಟ್ ಐತಿ. ಇದು ದಾವಣಗೆರೆಯಲ್ಲೂ ನನಗೆ ಸಂಶಯ ಇದೆ. ಯಡಿಯೂರಪ್ಪ ಅವನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲತ್ತೆ. ಹೊಂದಾಣಿಕೆ ಒಂದು ವ್ಯವಸ್ಥೆ ಕರ್ನಾಟಕದ ಯಡಿಯೂರಪ್ಪ ಕುಟುಂಬ ಶಾಮನೂರು ಮಾಡ್ಕೊಂಡಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಕೊಟ್ಟರೆ ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ ಬಿಜೆಪಿಗೆ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಇದು ನನಗೆ 100ಕ್ಕೆ 100 ಗೊತ್ತಿರುವ ಮಾಹಿತಿ. ಒಳ ಮೀಸಲಾತಿ ಗೊಂದಲ ಸೃಷ್ಟಿಸಿದೆ. ರಾಜ್ಯ ಸರ್ಕಾರ ರೋಸ್ಟರ್ ಬಿಂದು ಆಧರಿಸಿ ನೇಮಕಾತಿ ಮಾಡಬೇಕು ಅಂತ ಚಿತ್ರದುರ್ಗದಲ್ಲಿ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿದ ಡಿಎಸ್ಎಸ್ ಮುಖಂಡರು, ಸದಾಶಿವ ಆಯೋಗ ಸೇರಿದಂತೆ ನಾಗಮೋಹನ್ ದಾಸ್ ವರದಿ ಬಂದ ಬಳಿಕವೂ ಒಳ ಮೀಸಲಾತಿ ನೀಡೋಕೆ ಸರ್ಕಾರ ಗೊಂದಲ ಸೃಷ್ಟಿ ಮಾಡ್ತಿದೆ. ಈಗ 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬೋಕೆ ಹೊರಟಿದ್ದು, ರೋಸ್ಟರ್ ಬಿಂದು ಅನುಸರಿಸಿದ ಒಳ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳನ್ನು ತುಂಬಬೇಕು ಅಂತ ಆಗ್ರಹ ಮಾಡಿದ್ರು. ಇಲ್ಲವಾದ್ರೆ ಸರ್ಕಾರದ ನಡೆಯನ್ನು ನಾವು ಒಪ್ಪೋದಿಲ್ಲ, ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ವಾಗ್ದಾಳಿ ನಡೆಸಿದ್ರು. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚ ಕೊಟ್ಟರೆ ಮಾತ್ರ ಕೆಲಸ ನಡೆಯುತ್ತೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಲಂಚ ಪಡೆಯುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ಫಿನಾನ್ಸ್ ಮತ್ತು ಚಿಟ್ ಫಂಡ್ ಲೈಸೆನ್ಸ್ಗಾಗಿ ವ್ಯಕ್ತಿಯೊಬ್ಬರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಲೈಸೆನ್ಸ್ ನೀಡೋಕೆ ಎಫ್ಡಿಎ ಮಧುಸೂದನ್ 30,000 ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮುಂಗಡವಾಗಿ 3,000 ಹಣ ಪಡೆದ ಮಧುಸೂದನ್ ಫೈಲ್ ಮೂವ್ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಇನ್ನು 27,000 ರೂಪಾಯಿ ಬಾಕಿ ಇದೆ ಅಂತ ಹೇಳುತ್ತಾ ಕಚೇರಿಯಲ್ಲಿ ಹಣ ಎಣಿಸಿರೋ ವಿಡಿಯೋ ವೈರಲ್ ಆಗಿದೆ. ಕಲಬುರಗಿಯಲ್ಲಿ ಪಡಿತರ ಅಕ್ಕಿ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ರೇಷನ್ ಅಂಗಡಿಯಿಂದಲೇ ರಾತ್ರೋರಾತ್ರಿ ಅಕ್ಕಿ ಸಪ್ಲೈ ಮಾಡಲಾಗ್ತಾ ಇದೆ. ಕಲಬುರಗಿಯ ವಿಜಯನಗರದಲ್ಲಿರುವಂತಹ ರೇಷನ್ ಶಾಪ್ನಿಂದ ಅಕ್ಕಿಯನ್ನ ಸಾಗಾಟ ಮಾಡ್ತಿರುವಂತಹ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರತಿದಿನ ಕಲಬುರಗಿಯಿಂದ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಅಕ್ಕಿ ಮಾರಾಟವಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಎನ್ನಲಾಗಿದೆ. ಕೊಪ್ಪಳದ ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ಬೃಹತ್ ರಂಧ್ರ ಬಿದ್ದಿದೆ. ಕಾಲುವೆ ಒಡೆದು ರೈತರ ಜಮೀನಿಗೆ ನೀರು ನುಗ್ಗಿ ಜಮೀನುಗಳು ಜಲಾವೃತಗೊಂಡಿದೆ. ಬೆಳೆ ನಷ್ಟ ಆಗಿದ್ದು ಪರಿಹಾರ ಕೊಡುವಂತೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ರಾಜಶೇಖರ್ ಹಿಟ್ನಾಳ್ಗೆ ರೈತರು ಘೇರಾವ್ ಹಾಕಿದ್ದು. 1ನೇ ತರಗತಿಗೆ ಮಕ್ಕಳನ್ನ ಸೇರ್ಪಡೆ ಮಾಡಲು 6 ವರ್ಷ ಕಡ್ಡಾಯ ಎಂಬ ನಿಯಮ ಜಾರಿಗೆ ತರಲಾಗಿದೆ. ಇದೀಗ ಆ ನಿಯಮ ಸಡಿಲಿಕೆಗೆ ಪೋಷಕರು ಮನವಿ ಮಾಡ್ತಿದ್ದಾರೆ. ಸದ್ಯ ಅಂತಿಮ ನಿರ್ಧಾರ ಸಿಎಂ ಅಂಗಳದಲ್ಲಿದೆ. ಸಿಎಂ ಏನೇ ತೀರ್ಮಾನ ಕೈಗೊಂಡ್ರೂ ನಾನು ಅದಕ್ಕೆ ಬದ್ಧ ಅಂತ ಶಿಕ್ಷಣ ಸಚಿವರು ಹೇಳ್ತಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ಪೋಷಕರು ಪ್ಲಾನ್ ಮಾಡಿದ್ದು, 1 ದಿನದ ಮಟ್ಟಿಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ದೇವಸ್ಥಾನದ ಅರ್ಚಕರ ನಡುವೆ ರಾಜಕೀಯ ತಿಕ್ಕಾಟ ಜೋರಾಗಿ ನಡೀತಾ ಇದೆ. ಕೋನಕುಂಟ್ಲು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ವಿಚಾರಕ್ಕೆ ನರಸಪ್ಪ ಮತ್ತು ರಂಗಪ್ಪ ವಂಶಸ್ಥರ ನಡುವೆ ವಾಗ್ವಾದ ನಡೆದು ಹೋಗಿದೆ. ಪ್ರಭಾವಿ ರಾಜಕಾರಣಿಗಳ ಮಾತು ಕೇಳಿ ಸರದಿ ಪ್ರಕಾರ ಪೂಜೆ ಮಾಡಬೇಕಿದ್ದ ಅರ್ಚಕರಿಗೆ ಮೋಸ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ.
ಗದ್ದೆಯಲ್ಲಿ 3 ಚಿರತೆ ಮರಿ ಪ್ರತ್ಯಕ್ಷವಾಗಿದೆ. ಮಂಡ್ಯ ತಾಲೂಕಿನ ಭೂತನಹೊಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಾಯಿ ಚಿರತೆ ನಾಪತ್ತೆಯಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಯುಗಾದಿ ಸಂಭ್ರಮ ಜೋರಾಗೇ ಇದೆ. ಯುಗಾದಿಯಂದು ಹೊನ್ನೇರು ಕಟ್ಟುವ ವಿಶೇಷ ಆಚರಣೆ ಇಲ್ಲಿದೆ. ಕೃಷಿ ಚಟುವಟಿಕೆಯ ಆರಂಭದಂದು ಹೊನ್ನೇರು ಆಚರಣೆ ಮಾಡಲಾಗುತ್ತೆ. ಜಿಲ್ಲೆಯ ಹೆಬ್ಬಸೂರು, ಹಂಗಳ, ಜ್ಯೋತಿ, ಗೌಡನಾಪುರ, ಹೊನ್ನೂರು ಮೊದಲಾದ ಗ್ರಾಮದಲ್ಲಿ ಹೊನ್ನೇರು ಆಚರಣೆ ಹಿಂದಿನಿಂದಲೂ ಪ್ರಚಲಿತದಲ್ಲಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ದೊಡ್ಡ ಮಾಡೂರು ಗ್ರಾಮದಲ್ಲಿ ಯುಗಾದಿ ಸಂಭ್ರಮ ಜೋರಾಗೇ ಇದೆ. ದೊಡ್ಡ ಮಾಡೂರಿನ ಐತಿಹಾಸಿಕ ಅಂಬೆಗಾಲು ಕೃಷ್ಣ ದೇಗುಲದಲ್ಲಿ ಕೃಷ್ಣನಿಗೆ ರಾಜನ ಅಲಂಕಾರ ಮಾಡಲಾಗಿತ್ತು. ಟಿ20 ವಿಶ್ವಕಪ್ ಗೆಲುವಿನ ಬಳಿಕ ಮೊದಲ ಬಾರಿಗೆ ಭಾರತೀಯ ಕ್ರಿಕೆಟ್ ತಂಡದ ಸಹಾಯಕ ತರಬೇತುದಾರ ರಾಘವೇಂದ್ರ ದಿವಗಿ ತವರಿಗೆ ಆಗಮಿಸಿದ್ದಾರೆ. ರಾಘವೇಂದ್ರ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ದಿವಗಿ ಗ್ರಾಮದವರಾಗಿದ್ದಾರೆ. ಹೊನ್ನಾವರ ಗೇರುಸೊಪ್ಪದ ವೀರಾಂಜನೇಯ ಮಹಾಸಂಸ್ಥಾನಕ್ಕೆ ತೆರಳಿ ರಾಘವೇಂದ್ರ ಆಶೀರ್ವಾದವನ್ನು ಪಡೆದಿದ್ದಾರೆ.